ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರಂದ್ರೆ, ಮಗು, 3 ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ಸ್ವತಃ ಶಿವನೇ ಶಿವರಾತ್ರಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ದೊಡ್ಡ ಶುಭವಾರ್ತೆ ನೀಡುತ್ತಾರೆ. ಇದನ್ನು ಸ್ವೀಕರಿಸಿ ಅಂತ ನಮಗೋಸ್ಕರ ಸಾಯಿ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ 3 ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಎಂಥ ಬದಲಾವಣೆ ಆಗುತ್ತದೋ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳೋಣ. ಕೇಳುವ ಮುನ್ನ ಪ್ರತಿಯೊಬ್ಬರು ಸಾಯಿ ಸಂದೇಶವನ್ನು ಇಷ್ಟಪಟ್ಟು ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಾಯಿ ಸಂದೇಶವನ್ನು ಕೇಳೋಣ. ಮಗು, 3 ದಿನಗಳಲ್ಲಿ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ಈ ಸಾಯಿ ಮೇಲೆ ನಿನಗೆ ಪೂರ್ತಿ ವಿಶ್ವಾಸ ಇದೆ ಅಂತ ನಾನು ನಂಬುತ್ತಿದ್ದೀನಿ. ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನು ದೂರ ಮಾಡಕ್ಕೆ ನಾನು ತಂದಿರುವಂತ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ. ನಿನ್ನ ಜೀವನ ಬದಲಾವಣೆ ಆಗಬೇಕು ಅಂದ್ರೆ ಮೊದಲು ನಿನ್ನ ಸಾಯಿ ಸಂದೇಶವನ್ನು ಸ್ವೀಕರಿಸಬೇಕು. ಮಗು, ಬರೋ 3 ದಿನಗಳಲ್ಲಿ ನಿನಗೆ ಇರುವಂತ ಸಮಸ್ಯೆಗಳು ಏನೇ ಆಗಿರಲಿ ಅಥವಾ ನಿನಗೆ ಏನಾದರೂ ಇಚ್ಛೆಗಳು ತುಂಬಾ ದಿನಗಳಿಂದ ಬೇಡ್ಕೊಂತಿದ್ರು ಕೂಡ ಈ 3 ದಿನಗಳಲ್ಲಿ ನಿನಗೆ ಒಂದು ಉಪಾಯವನ್ನು ಕೊಡ್ತೀನಿ. ಅದನ್ನ ನೀನು ತಪ್ಪದೆ ಸ್ವೀಕರಿಸಿ ಆಚರಿಸಬೇಕು. ಆಚರಿಸಿದ ನಂತರ ಒಂದು ದೊಡ್ಡ ಬದಲಾವಣೆ ಅನ್ನೋದು ನೀನೇ ಖಂಡಿತ ನೋಡುತ್ತೀಯ. ಮಗು, ನಿನ್ನ ಮನಸ್ಸಿನಲ್ಲಿ ಏನ್ ನೋವಿದೆಯೋ ಅದು ಪ್ರತಿದಿನ ನನ್ನ ಮುಂದೆ ಹೇಳ್ಕೊಂತೀಯ. ಪ್ರತಿದಿನ ಬೆಳಗ್ಗಿನ ಜಾವ ಸಾಯಿ ನಾಮಸ್ಮರಣೆ ಮಾಡದೆ ಏನು ಕೆಲಸ ಶುರು ಮಾಡಲ್ಲ. ಅದು ನನಗೆ ಗೊತ್ತು. ನಿನ್ನ ಸಾಯಿ ಸ್ವತಃ ಶಿವನ ರೂಪದಲ್ಲಿ ಬಂದಿದ್ದಾರೆ. ಆ ಶಿವನೇ ಹೇಳುತ್ತಿದ್ದಾರೆ ಅಂತ ಕೇಳಿ ಈ ಶಿವರಾತ್ರಿಗೆ ಅತಿ ಶೀಘ್ರವಾಗಿ ನೀನು ಒಂದು ದೊಡ್ಡ ಶುಭವಾರ್ತೆ ಖಂಡಿತ ನಿನ್ನ ಮುಂದಕ್ಕೆ ಬರುತ್ತೆ. ನಿನ್ನ ಮನೆ ಬಾಗಿಲಿಗೆ ಬರುತ್ತೆ. ಅದು ಕೂಡ ಸಾಕ್ಷಾತ್ ಆ ಶಿವ ಅಂತ ನೀನು ತಿಳ್ಕೋಬೇಕು. ಶಿವರಾತ್ರಿಗೆ ಇನ್ನು 3 ದಿನಗಳು ಟೈಮ್ ಇದೆ. ಆದ್ರೆ ಈ 3 ದಿನಗಳ ಒಳಗೆ ನೀನು ಶಿವನಾಮ ಸ್ಮರಣೆ ಶುರು ಮಾಡಿ. ಶಿವನಾಮ ಸ್ಮರಣೆ ಯಾರು ಶುರು ಮಾಡ್ತಾರೋ ಅವರ ಜೀವನದಲ್ಲಿ ಆ ದೊಡ್ಡ ಬದಲಾವಣೆ ಅನ್ನೋದು ಅವರಿಗೆ ಕಾಣುತ್ತೆ. ಅತಿ ಶೀಘ್ರವಾಗಿ ಕಾಣುತ್ತೆ. ಈಗ ಶುರು ಮಾಡಿದ ನಂತರ ಅಂದ್ರೆ ನೀವೇನೇ ಕೆಲಸ ಮಾಡ್ತಾ ಇದ್ರು ಅಥವಾ ಆಚೆ ಹೋಗಿದ್ರು, ನಿನ್ನ ಮನಸ್ಸಿಗೆ ಏನೇ ನೋವು ಬಂದಿದ್ರು ಆ ಸಮಯದಲ್ಲಿ ಆ ಭಗವಾನ್ ನಾಮ ಸ್ಮರಣೆ ಮಾಡ್ತಾ ಇದ್ರೆ ಅದನ್ನ ದೂರ ಮಾಡಕ್ಕೆ ಒಂದು ಉಪಾಯವನ್ನು ಖಂಡಿತ ದೇವರು ಕೊಡ್ತಾರೆ. ಇವತ್ತು ನನ್ನ ಕಷ್ಟಗಳು ಇಷ್ಟಿದೆ, ನಾನು ಲಿಸ್ಟ್ ಮಾಡಿಕೊಂಡು ದೇವ್ರ ಮುಂದೆ ಹೇಳ್ಕೊಂಡಿದ್ದೀನಿ. ಆದ್ರೂ ಕೂಡ ನನಗೆ ಪ್ರಯೋಜನನೇ ಇಲ್ಲ. ತುಂಬಾ ದಿನಗಳಿಂದಾನೇ ಕೇಳ್ತಾ ಇದ್ದೀನಿ. ಇನ್ನ ಈ 3 ದಿನಗಳಲ್ಲಿ ಆ ದೇವರು ನನ್ನ ಜೀವನ ಬದಲಾಯಿಸ್ತಾರಾ ಅನ್ನೋ ಪ್ರಶ್ನೆ ನಿನಗೆ ಬಂದಿರ್ಬೋದು. ಆದ್ರೆ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ಆ ಶಿವರಾತ್ರಿ ಸಮಯಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಸ್ವತಃ ಶಿವನೇ ಬರ್ತಾರೆ. ಇದು ನನ್ನ ನಂಬಿಕೆ. ನೀವೇನಾದ್ರೂ ನಿಮ್ಮ ಕೆಲಸಗಳು ಇನ್ನೂ ಆಗಿಲ್ಲ ಅನ್ನೋರು ಅಥವಾ ಆರ್ಥಿಕ ಸಮಸ್ಯೆಗಳು, ಇನ್ನೇನಾದ್ರೂ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿ ಉದ್ಯೋಗ ಬೇಕು ಅಂತ ಕಾಯ್ತಿರೋ ಅಂಥವ್ರು ಅಥವಾ ಸಂತಾನ ಪ್ರಾಪ್ತಿ ಆಗಬೇಕು, ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀವಿ, ಸಂತಾನ ಆಗಿಲ್ಲ ಅಂತ ಯೋಚನೆ ಮಾಡೋರು, ಅಳ್ತಾ ಕೂತಿರುವಂತ ಹೆಣ್ಮಕ್ಳಿಗೆ ಸಾಯಿ ಕೊಡ್ತಿರುವಂತ ಅವಕಾಶ ಇದು. ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಆಮೇಲೆ ತುಂಬಾ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಅದರಿಂದ ಅರ್ಧ ನೋವು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಮತ್ತೆ ಅಂಥವರು ಕೂಡ ಈ ಶಿವರಾತ್ರಿ ಒಳಗೆ ಈ ಕೆಲಸವನ್ನು ಶುರು ಮಾಡಿ. ನಾಳೆ ಗುರುವಾರ ದಿನ ಪ್ರತಿಯೊಬ್ಬರು ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವುಗಳು ಅಥವಾ ಇಚ್ಛೆಗಳು ಏನೇ ಇರಲಿ ಅದನ್ನ ಹೇಳ್ಕೊಂತ ಶಿವನಾಮ ಸ್ಮರಣೆ ಮಾಡಿ, ಶಿವ ಆರಾಧನೆ ಮಾಡಿ, ಒಂದು ಸಂಕಲ್ಪನೆ ಮಾಡ್ಕೊಂತ ಈ ಕೆಲಸವನ್ನು ಮಾಡಿ. ಏನು ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಶಿವನಾಮ ಸ್ಮರಣೆ ಮಾಡುತ್ತಾ ಬರೋ ಹಬ್ಬನ ಚೆನ್ನಾಗಿ ಆ ದೇವರ ಅನುಗ್ರಹ ಸಿಗಬೇಕು ಅಂತ
ಒಳ್ಳೆಯ ಪೂಜೆ ಮಾಡುತ್ತಾ ನೀವೇನೇ ಕೆಲಸ ಶುರು ಮಾಡಿದ್ರು ಅದಕ್ಕೇನು ತೊಂದರೆ ಇರಬಾರ್ದು ಅಂತ ಆ ದೇವರ ಅನುಗ್ರಹಗೋಸ್ಕರ ಈ ಪ್ರಯತ್ನ ಒಂದು ಮಾಡಿ. ನಾಳೆ ಗುರುವಾರ ದಿನ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿ. ಶಿವನಾಮ ಸ್ಮರಣೆ ಮಾಡಬೇಕು. ಅದು ಶಿವ ಬೀಜ ಮಂತ್ರವನ್ನು ತಗೊಂಡು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಬರೋ ಶಿವರಾತ್ರಿವರೆಗೂ ದಿನ ಪ್ರತಿದಿನ ಬೆಳಗ್ಗಿನ ಜಾವದಿಂದ ರಾತ್ರಿ ಮಲಗುವವರೆಗೂ ಎಷ್ಟು ಸತಿ ನಿಮಗೆ ನೆನಪಾಗುತ್ತೋ ಅಷ್ಟು ಬಾರಿ ಹೇಳ್ಕೊಂತಾ ಇರಿ. ನಿಜವಾಗ್ಲೂ ನಿಮಗೆ ಆ ಶಿವನ ಅನುಗ್ರಹ ತಪ್ಪದೆ ಸಿಗುತ್ತೆ. ಆಮೇಲೆ ಶಿವರಾತ್ರಿ ದಿನ ಯಾರಾದರೂ ಉಪವಾಸ ಮಾಡಬೇಕು ಅನ್ನೋರು ದಯವಿಟ್ಟು ಉಪವಾಸ ಮಾಡುತ್ತಾ ಶಿವನಾಮ ಸ್ಮರಣೆ ಮಾಡುತ್ತಾ ಶಿವ ಹಾಡುಗಳು ಕೇಳುತ್ತಾ ಆ ದಿನ ಶಿವ ಟೆಂಪಲ್ಗೆ ಹೋಗಿ ಆ ಶಿವನ ಅನುಗ್ರಹ ಪಡೆದು ಬನ್ನಿ. ಆ ದಿನ ನಿಮಗೆ ನಿಜವಾಗ್ಲೂ ಆ ಶಿವನ ಅನುಗ್ರಹ ಆಶೀರ್ವಾದ ಖಂಡಿತ ಸಿಗುತ್ತೆ. ಆವತ್ತಿನ ದಿನ ಖಂಡಿತ ಸ್ವಾಮಿ ನಿಮ್ಮ ಮನೆಗೆ ಬರ್ತಾರೆ. ಯಾವುದೇ ಒಂದು ರೂಪದಲ್ಲಿ ಬಂದು ನೀವು ಏನ್ ಪೂಜೆ ಮಾಡಿರ್ತೀರೋ ಅವರಿಗೋಸ್ಕರ ಅವರ ಅನುಗ್ರಹ ಸಿಗಬೇಕು ಅಂತ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ನೀವು ಕಾಯ್ತಿದ್ದೀರಾ ಅಂತ ಆ ಸ್ವಾಮಿ ಅನುಗ್ರಹ ತಪ್ಪದೇ ಸಿಗುತ್ತೆ. ನಿಮ್ಮ ಮನೆಗೆ ಬಂದು ಆಶೀರ್ವಾದ ಕೊಡ್ತಾರೆ. ಮತ್ತೆ ಅವರು ಯಾವುದೇ ಒಂದು ರೂಪದಲ್ಲಿ ಬರಬಹುದು. ಆ ದಿನ ನೀವು ಕಾಯಬೇಕು ಅಷ್ಟೇ. ಮಗು, ಈ ಕಷ್ಟಗಳೆಲ್ಲ ಶಾಶ್ವತ ಅಲ್ಲ. ನಿನಗೆ ಒಳ್ಳೆಯ ಸಮಯ ಬಂದಿದೆ. ನಿನ್ನ ಕಷ್ಟಗಳೆಲ್ಲ ದೂರ ಮಾಡಕ್ಕೆ ಸಾಕ್ಷಾತ್ ಶಿವನೇ ಬರ್ತಾ ಇದ್ದಾರೆ. ಯೋಚನೆ ಮಾಡಿ. ಇವತ್ತು ಸಾಯಿ ಕೊಡ್ತಿರೋ ಅಂತ ಬಹುಮಾನವನ್ನು ನೀನು ಸ್ವೀಕರಿಸಬೇಕು. ಮಗು, ನಿನಗೆ ಬಂದಿರೋ ಅಂತ ಕಷ್ಟಗಳು ಶಾಶ್ವತವಲ್ಲ. ಇದನ್ನ ಪರಿಪೂರ್ಣವಾಗಿ ಸಂತೋಷವಾಗಿ ಸ್ವೀಕರಿಸಿ ಆಮೇಲೆ ಅನುಭವಿಸಿ. ಇದನ್ನ ಭಗವಂತ ಕೊಟ್ಟಿರೋ ಅಂತ ಆಶೀರ್ವಾದ ಅಂತ ತಿಳಿದು ಅರ್ಥ ಮಾಡಿಕೊಂಡು ಇದು ಏನಕ್ಕೆ ಬಂದಿದೆ ಅಂತ ಯೋಚನೆ ಮಾಡಿ. ಕರ್ಮಗಳ ಮೂಲಕ ನೀನು ಇವತ್ತು ಈ ಕಷ್ಟಗಳನ್ನ ಅನುಭವಿಸ್ತಾ ಇದೀಯ. ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಇವತ್ತು ನಿನಗೆ ನಿನ್ನ ಸಾಯಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಿ. ಮಗು, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ತಾಳ್ಮೆದಿಂದ ಅನುಭವಿಸಿ. ಕಷ್ಟಗಳು ಎಲ್ಲರಿಗೂ ಬರಲ್ಲ. ಆದ್ರೆ ಕೆಲವೊಬ್ಬರು ಆ ಕರ್ಮಗಳ ಮೂಲಕ ಅನುಭವಿಸ್ತಾರೆ. ಅದನ್ನ ನಾವು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡೋರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ದಡ್ರು ಅಲ್ವಾ? ಕೆಲವೊಬ್ರು ನಮ್ಮ ಸುತ್ತೂ ಇರ್ತಾರೆ. ಅವರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಅವರು ಏನು ಅನ್ನೋದೇ ನಮಗೂ ಗೊತ್ತಾಗಲ್ಲ. ನಮ್ಮನ್ನ ಮೋಸ ಮಾಡಿ ದೂರ ಹೋದ್ರೆ ಆಗ ನಮ್ಗೆ ಗೊತ್ತಾಗತ್ತೆ ಅವ್ರು ಇಂಥವ್ರು ಅಂತ. ಮತ್ತೆ ಅಂಥವ್ರ ಹತ್ರ ನೀವು ಹುಷಾರಾಗಿರ್ಬೇಕು. ಮೋಸ ಮಾಡಿದ್ರು ಕೂಡ ಅವರಿಗೆ ಆ ಭಗವಂತ ನೋಡ್ತಾ ಇರ್ತಾರೆ. ಯಾರಿಗೆ ಯಾವ ಸಮಯಕ್ಕೆ ಏನ್ ಕೊಡಬೇಕು, ಎಂತ ಶಿಕ್ಷೆ ಹಾಕಬೇಕು ಅನ್ನೋದು ಭಗವಂತ ನಿರ್ಧಾರಣೆ ಮಾಡ್ತಾರೆ. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಯಾಕಂದ್ರೆ ಅನಾರೋಗ್ಯ ಸಮಸ್ಯೆಗಳು ಬಂದ್ರೆ ನಿಮ್ಮ ಕುಟುಂಬಿಕರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅವರನ್ನು ಯಾರು ನೋಡ್ತಾರೆ? ನಿಮ್ಮ ತಂದೆ ತಾಯಿನ ಯಾರು ನೋಡ್ಕೊಂತಾರೆ? ಮೊದಲು ನೀವು ಚೆನ್ನಾಗಿರಬೇಕು. ಮಗು, ಇವತ್ತು ನಿನ್ನ ಸಾಯಿ ಹೇಳಿರೋ ಅಂತ ಮಾತುಗಳು ನೆನಪಿರಲಿ. ಬರೋ ಹಬ್ಬ ನಿನಗೆ ತುಂಬಾ ಸಂತೋಷವನ್ನು ಕೊಡುತ್ತೆ. ನನ್ನ ಮೇಲೆ ನಂಬಿಕೆ ಇರಲಿ. ಪ್ರತಿದಿನ ಓಂ ನಮಃ ಶಿವಾಯ ಅನ್ನೋ ನಾಮವನ್ನು ನೀವು ಜಪಿಸುತ್ತಾ ಇರಿ. ಇಡೀ ದಿನ ಎಷ್ಟು ಬಾರಿ ನಿನಗೆ ನೆನಪು ಬಂದ್ರೆ ಅಷ್ಟು ಬಾರಿ ಜಪಿಸುತ್ತಾ ಇರಿ. ನಿನಗೆ ಕೌಂಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಜಪ ಮಾಲೆನ ತಗೊಂಡು ಕೌಂಟ್ ಮಾಡಿ. ನಿಜವಾಗ್ಲೂ ನಿನ್ನ ಜೀವನ ಬದಲಾವಣೆ ಆಗುತ್ತದೆ ಅಂತ ಸಾಯಿ ನಮಗೆ ಒಳ್ಳೆಯ ಸಂತೋಷವಾದಂತ ಮಾತು, ಶುಭವಾರ್ತೆನ ಕೊಟ್ಟಿದ್ದಾರೆ. ಇದನ್ನ ನಾವು ತಪ್ಪದೆ ಸ್ವೀಕರಿಸಿ ನಂಬಿಕೆಯಿಂದ ಆಚರಿಸೋಣ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಂಬುತ್ತಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.